ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲಿ ಜ್ಯೋತಿ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಮನಸ್ಸಿನಾಗ ಅನ್ಕೋತಾ ಇದ್ದೀನಿ. ಆ್ಯಂಡ್ ಇವತ್ತು ಬೆಳಗ್ಗೆ ವಿಡಿಯೋ ಸ್ಟಾರ್ಟ್ ಮಾಡೀನಿ. ವೈಭವನ ಸಲುವಾಗಿ ಚಪಾತಿ, ಬೇಳೆ ತಾಳಿಸಿ ಟಮಟ ಹಾಕಿ ಮಾಡೀನಿ ಫ್ರೆಂಡ್ಸ್. ಆ್ಯಂಡ್ ಅವನಿಗೆ ಈ ಬಾಕ್ಸಿಗೆ ಅದು ಕೊಟ್ಟೀನಿ. ಆ್ಯಂಡ್ ನೆಗಡಿ ಬಂದಿದ್ದಲ್ಲ, ಅದ್ರ ಸಲುವಾಗಿ ಬೆಳಗಡ್ಡಿ ಹಾಕಿ ಉಪ್ಪಿಟ್ಟು ಮಾಡೀನಿ. ಅವನ ಸಲುವಾಗಿ ಮಾಡಿದೆ. ಬಟ್ ಒಂದು ಬಟ್ಲೋಟೆ ಹೆಚ್ಚಾಯ್ತು ಮಾಡ್ಲಿಕ್ಕೆ. 2-3 ಬಟ್ಲೋಟೆ ಮಾಡಿದೆ, ಹೆಚ್ಚಿಗೆ ಮಾಡಿಲ್ಲ. ಸೊ ಅದರಲ್ಲಿ ಒಂದು ಬಟ್ಲು ಹೆಚ್ಚಿಗೆ ಆದರೆ ನಾನು ತಿಂದೀನಿ. ಆ್ಯಂಡ್ ಫಸ್ಟ್ ಆ್ಯಕ್ಚುಲಿ ಉಪ್ಪಿಟ್ಟು ತಿಂದಿಲ್ಲ, ಬಿಸಿ ನೀರು ಕುಡ್ದೀನಿ. ಅದರ ನಂತರ ನಿಂಬೆಹಣ್ಣು ಮತ್ತು ಜೇನುತುಪ್ಪದ ನೀರು ಕುಡ್ದೀನಿ. ಆ್ಯಂಡ್ ಒಂದು ಕಡೆಗೆ ಡಿಕಾಶಿಟ್ಟೀನಿ, ಅಲ್ಲ ಅಂದರೆ ಶುಂಠಿ ಅವೆಲ್ಲ ಹಾಕಿ ಕುದಿಲಕ್ಕೆ ಇಟ್ಟೀನಿ. ಅಷ್ಟರಲ್ಲಿ ನಾನು ನೀರು ಮತ್ತು ನಿಂಬೆಹಣ್ಣಿಂದ ನೀರನ್ನು ಕುಡ್ದೀನಿ ಫ್ರೆಂಡ್ಸ್. ಚಲೋ ನೆಕ್ಸ್ಟ್ ಶೆಡ್ಯೂಲ್ ನೋಡೋಣ. ಒಂದು ಪ್ರಾಬ್ಲಮ್ ಆಗಿದೆ ಫ್ರೆಂಡ್ಸ್. ಆ್ಯಕ್ಚುಲಿ ಈಗ ಎಡಿಟಿಂಗ್ ಮಾಡೋ ಟೈಮಲ್ಲಿ ನೋಡಿ, ನಾನು ಮಧ್ಯಾಹ್ನ ನಂತರ ವೀಡಿಯೋಸ್ ಇಲ್ಲ, ಡಿಲೀಟ್ ಆಗ್ಯಾವ. ಆ್ಯಕ್ಚುಲಿ ಏನಾಗಿತ್ತು ಅಂದರೆ, నేను ಸ್ಟೋರೇಜ್ ಪ್ರಾಬ್ಲಮ್ ಕಡೆಯಿಂದ ವೀಡಿಯೋಸ್ ಡಿಲೀಟ್ ಮಾಡೀನಿ ಬೈ ಮಿಸ್ಟೇಕ್ಸ್. ಕಂಪ್ಲೀಟಾಗಿ ಈವ್ನಿಂಗ್ ನಂತರ ಅಂದ್ರೆ ನಾಟ್ ಈವ್ನಿಂಗ್, ಮಧ್ಯಾಹ್ನದಿಂದ ಎಲ್ಲ ವೀಡಿಯೋಸು ಡಿಲೀಟ್ ಆಗಿದ್ದಾವೆ ಫ್ರೆಂಡ್ಸ್. ಆ್ಯಂಡ್ ಇದು ಇವತ್ತು ಸಾಯಂಕಾಲ ಅಂದ್ಕೋತಾ ಇದ್ದೀನಿ, ನೋಡೋರಿ ಹೆಂಗಾಯ್ತು ಹಂಗೆ. ಆ್ಯಂಡ್ ರಾಗಿ ನೋಡ್ರಿ ಎಷ್ಟು ಕಸ ಬಂದಿದೆ ಇದ್ರೊಳಗೆ, ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ. ಬಟ್ 5 to 6 ಟೈಮ್ಸ್ ಕ್ಲೀನಾಗಿ ತೊಳೆದೀನಿ ಫ್ರೆಂಡ್ಸ್. ಆ್ಯಂಡ್ ಉದ್ದಿನ ಬೇಳೆನಾಗ ಮೇಥಿ ಹಾಕಿ ಅವನು ತೊಳೆದೀನಿ. ನೋಡಿ, ಫಸ್ಟ್ ತೊಳೆದಕ್ಕಿಂತ ಮುಂಚೆ ಹಿಂಗಿತ್ತು ಕಲರ್, ಇವಾಗ ಹೆಂಗವರ್ ಆಗಿದ್ದು ಕಲರ್ ಅಂತ. ಸೊ ಕಂಪಲ್ಸರಿ ನೀಟವ ಅಂತ ಹಾಗೆ ನೆನೆಕ್ಲಿಕ್ಕೆ ಹೋಗಿರಿ ಫ್ರೆಂಡ್ಸ್. ಕಂಪಲ್ಸರಿ 4 to 5 ಟೈಮ್ಸ್ ತೊಳಿಲೇಬೇಕು, ಈಗಿನ ಬಿ ಕಂಪಲ್ಸರಿ. ಆ್ಯಂಡ್ ನೆಕ್ಸ್ಟ್ ರವನು ನೆನೆಕ್ಕೀನಿ. ಆ್ಯಕ್ಚುಲಿ ಇವತ್ತು ರಾತ್ರಿ ಅಂತ ಹೇಳಿ ನೆನೆಕ್ಕೀನಿ, ಬಟ್ ಇವತ್ತು ಮಾಡ್ಲಿಕ್ಕೆ ಆಗಲ್ಲ ಅನ್ನಿಸ್ತದ್ದು. ಸೊ ನಾಳಿನ ಸಲುವಾಗಿ ನಾಳೆ ಬೆಳಗ್ಗೆ ಮಾಡ್ಲಿಕ್ಕೆ ಬರ್ತದೆ ಫ್ರೆಂಡ್ಸ್. ಸೊ ಒಂದು ಕಡೆ ರವೆ ನೆನೆಕ್ಕಿಟ್ಟೀನಿ, ಉದ್ದಿನಬೇಳೆ, ರಾಗಿ ಆ್ಯಂಡ್ ಮೆಂತಿ ಬೀಜ ಹಾಕಿ ನೆನೆಕ್ಕಿಟ್ಟೀನಿ. ಆ್ಯಂಡ್ ನಾವು ಹೊರಗೆ ಹೋಗಿ ನೋಡೋಷ್ಟರಲ್ಲಿ ಕಬ್ಬಿನ ಹಾಲಿನ ಭಯ ಬಂದಿದ್ದರು. ನಾವು ಹಮೇಶ ಫಿಕ್ಸ್ ಅವ್ರ ಬಳಿ ತೊಗೋತೀವಿ. ಸೊ ಅವ್ರು ಬಂದಿದ್ದರು, ಅವ್ರ ಹತ್ರ ಅಲ್ಲ ಇಲ್ಲ ಅಂದರು. ನಾನು ಅಲ್ಲ ಕೊಟ್ಟು ಜ್ಯೂಸ್ ಮಾಡ್ಕೊಂಡು ಹೊಂಟೀನಿ ಫ್ರೆಂಡ್ಸ್. ಸೊ ನೋಡಿರಿ, ನನಗೆ ಗೊತ್ತಿದ್ದ ಪ್ರಕಾರ 12 ಬಿಫೋರ್ ಅಂದರೆ ಮಧ್ಯಾಹ್ನಕ್ಕಿಂತ ಮುಂಚೆನೇ ಕಬ್ಬಿನ ಹಾಲು ಕುಡಿಬೇಕು ಅಂತಾರೆ. ನಿಮ್ಗೆ ಏನಾರ ಸೈಂಟಿಫಿಕ್ ರೀಸನ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆನಂತರ ನಾನು ಹೇಳ್ತೀನಿ ಯಾವಾಗ್ರ. ಓಕೆ ಫ್ರೆಂಡ್ಸ್. ಸೊ ಭಯ ಫಸ್ಟ್ ಐ ಥಿಂಕ್ ನಾವೇ ಸ್ಟಾರ್ಟ್ ಮಾಡೀವಿ, ಅದಕ್ಕೆ ಅವ್ರು ಏನು ಕೌಂಟ್ ಮಾಡಿಲ್ಲ. ಭಯ ಆಪ್ಕೋ ಲಾಸ್ ಹೋತಾನ ಅಂತಂದೀನಿ. ನಾ ಮೇಡಮ್ ಚಲ್ತಾ ಆಪ್ ಹಮೇಶಾ ಲೇತೀನ ಅಂತಂದ್ರು. ಕ್ಯಾಮೆರಾದಲ್ಲಿ ನೋಡ್ತಾ ಜಾಸ್ತಿ ಹಾಕೀನಿ. ನಾನು 1.5 ಗ್ಲಾಸ್ ಕುಡ್ದೀನಿ ಫ್ರೆಂಡ್ಸ್. ಈಗ ಗೊತ್ತಿನ ಬ್ರೇಕ್ಫಾಸ್ಟ್ ಸೂಪರ್ ಯಮ್ಮಿ ಇತ್ತು. ಅದಕ್ಕಿಂತ ಜಾಸ್ತಿ ಕುಡಿಲಿಕ್ಕಾಗಿಲ್ಲ. ಸೂಪರ್ ಟೇಸ್ಟಿ ಇತ್ತು. ತಣ್ಣಗೆ ಅಂದರೆ ಐಸ್ ಏನೂ ಹಾಕಿಲ್ಲ, ಬಟ್ ಗೊತ್ತಿಲ್ಲ ಏನೋ ರೀಸನ್ ಅಂತ ಮಸ್ತ್ ತಣ್ಣಗಾಗಿದ್ದು ಫ್ರೆಂಡ್ಸ್. ಆನಂತರ ಮನೆ ಕೆಲಸ ಮುಗಿಸ್ಕೋಬೇಕಲ್ಲ. ಫಸ್ಟ್ ಬಟ್ಟೆ ಮುಗೀತು ಅಂದ್ರೆ ಮನೆ ಕೆಲಸ 75% ಮುಗಿದ ಹಾಗೆ. ಸೊ ಆ ಕೆಲಸ ಫಸ್ಟ್ ಮುಗಿಸ್ಬೇಕು ಅಂತ ಮುಗಿಸ್ಕೊಂಡೆ ಫ್ರೆಂಡ್ಸ್. ಖಡಕ್ಕಾಗಿದೆ ಬಿಸಿಲು. ಆ್ಯಂಡ್ ಪುಟಾಣಿ ಒಂದು ಸ್ವಲ್ಪ ಮೆತ್ತಗೆ ಬಿದ್ದಾವಂತ ಅವನು ಬಿಸಿಲಾಗ ಒಣಕ್ಕೀನಿ. ನೆಕ್ಸ್ಟ್ ನೋಡಿ ಪಲ್ಯ ಆ್ಯಂಡ್ ಕರ್ದಿ ಜೋಳ ಅಲ್ಲ, ಸಜ್ಜಿ ರೊಟ್ಟಿ. ಇಟ್ಟು ಪತ್ಲವ್ವ ಏನು ಮಾರ್ಕೆಟ್ದು ಬರೋ ಹೊತ್ತಿನಾಗ ಜಾಪ್ಳಕಾಯಿ ತಗೊಂಡಿದ್ದೀನಿ. ಜಾಪ್ಳಕಾಯಿ ಟೇಸ್ಟಿ ಜಾಪ್ಳಕಾಯಿ ಸೂಪರ್ ಟೇಸ್ಟಿ ಇದೆ ಫ್ರೆಂಡ್ಸ್. ನೀವು ಸೊ ಮಧ್ಯಾಹ್ನದಿಂದ ಕ್ಲಿಪ್ಸ್ ಎಲ್ಲ ಡಿಲೀಟ್ ಆಗಿವು ಅಂತಂದಲ್ಲ ಫ್ರೆಂಡ್ಸ್. ಸೊ ಮಧ್ಯಾಹ್ನಕ್ಕೆ ಏನು ಮಾಡೀನಿ ಅಂದ್ರೆ, ನೇರ್ಬಿಟ್ಟು ಎಲ್ಲ ಕೆಲಸ ಮುಗಿದ ತಕ್ಷಣ 5 o'clock ಹಂಗೆ ಜಾಪ್ಳಕಾಯಿ ತಿಂದಿದ್ದಲ್ಲ ಫ್ರೆಂಡ್ಸ್, ಆ ಜಾಪ್ಳಕಾಯಿ ತಿಂದೀನಿ. ಸೊ ಜಾಪ್ಳಕಾಯಿ ನಂತರ ಗರಂ ನೀರು ಕುಡ್ದೀನಿ. ರಾತ್ರಿ ಮುಕ್ಬಲ್ಕಿಂತ ಮುಂಚೆನೂ ಬಿಸಿ ನೀರೇ ಕುಂಡೇನಿ ಫ್ರೆಂಡ್ಸ್. ಸೊ ರಾತ್ರಿ ಅಂತೂ ಏನು ಊಟ ಮಾಡಿಲ್ಲ, ಯಾಕೆ ಮಧ್ಯಾಹ್ನಕ್ಕೆ ಕರ್ದಿ ಸಜ್ಜಿ ರೊಟ್ಟಿ ಇದ್ದವಲ್ಲ, ಚಣ್ಗಿ ಬೇಳೆ ಪಲ್ಯ ಸಣ್ಣ ಮಸ್ತ್ ಆಗ್ತಿತ್ತು. ಸೊ 2:30 ಭಾಳ ತೆಳ್ಳಗವ ಫ್ರೆಂಡ್ಸ್. ಸೊ ಅವು 2:30 ಸಜ್ಜಿ ರೊಟ್ಟಿ ಉಂಡೇನಿ. ಸೊ ಇಷ್ಟೆಲ್ಲ. ಆ್ಯಂಡ್ ವಾಕಿಂಗ್ 9:30 ಸ್ಟೆಪ್ಸ್ ಅಂದ್ರೆ 9,500 ಸ್ಟೆಪ್ಸ್ ಕ್ರಾಸ್ ಮಾಡೀನಿ. ಸೊ ಇಟ್ ವಾಸ್ ವೆರಿ ಗುಡ್. ಮನೆಯಿಂದ ನಾನು ನೀರು ಕುಡಿಯೋದಕ್ಕೆ ಫುಲ್ ಬ್ಲೋಟಿಂಗ್ ಇತ್ತು, ಬಾಡಿ ಎಲ್ಲ ಸ್ಪೆಷಲಿ ಸ್ಟಮಕ್ ಫುಲ್ ಬ್ಲೋಟ್ ಆಗಿತ್ತು. ಸೊ ದಟ್ಸ್ ಆಲ್ ಫಾರ್ ದ ಡಿಫ್ರೆನ್ಸ್. ನಾಳೆ ಭೇಟಿಯಾಗೋಣ ಹೊಸ ವ್ಲಾಗಲ್ಲಿ. ಎಲ್ಲರೂ ಚೆನ್ನಾಗಿರ್ರಿ ಆ್ಯಂಡ್ ಎಲ್ಲರೂ ಚೆನ್ನಾಗಿರಬೇಕು ಅಂತ ಬಯಸಿ ಫ್ರೆಂಡ್ಸ್. ಬಾಯ್, ಹ್ಯಾವ್ ಎ ನೈಸ್ ಡೇ. ವಿಡಿಯೋ ಇಷ್ಟ ಆದರೆ ಡೆಫಿನೆಟ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್.